ಅರಣ್ಯವಾಸಿಗಳಿಂದ ಗಿಡ ನೆಡುವುದು ಪರಿಸರ ಜಾಗೃತಿಯ ಸಂಕೇತ. ಅರಣ್ಯವಾಸಿಗಳು ಅರಣ್ಯ ಭೂಮಿ ಸಾಗುವಳಿ ಜೊತೆಯಲ್ಲಿ ಪರಿಸರ ಉಳಿಸಿ ಹೆಚ್ಚಿಸುವ ಕಾರ್ಯವು ಅರಣ್ಯವಾಸಿಗಳ ಅವಿಭಾಜ್ಯ ಕಾರ್ಯವಾಗಿದೆ. ಕಾಡು ಮಲೆನಾಡಿನ ಐಶ್ವರ್ಯ ಅಲ್ಲದೆ ಬದುಕಿನ ಭಾಗವಾಗಿದೆ. ಕಾಡು ಇದ್ದರೆ ನಾಡು ಎಂದು ಹಿರಿಯ ಚಿಂತಕ ಕಾಗೋಡು ತಿಮ್ಮಪ್ಪ ಹೇಳಿದರು. ಅವರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವಿ ನಾಯ್ಕ್ ನೇತೃತ್ವದಲ್ಲಿ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯ ಹನುಮಂತ ದೇವಾಲಯದ ಆವರಣದಲ್ಲಿ ಜಿಲ್ಲಾ ಮಟ್ಟದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹಿರಿಯರಾದ ತಿಮ್ಮಣ್ಣ ನಾಯ್ಕ್ ಕಡಗೇರಿ, ವಿಎನ್ ನಾಯ್ಕ್ ಬಿಲಾನೆ, ಜಗದೀಶ್ ನಾಯ್ಕ್ ಶಿರಲಗಿ, ಹರಿಹರ್ ನಾಯ್ಕ್, ಓಂಕಾರ್, ರಾಘವೇಂದ್ರ ಕವಂಚೂರ್ ಮುಂತಾದವರು ಮಾತನಾಡಿದರು. ಗ್ರೀನ್ ಕಾರ್ಡ್ ಪ್ರಮುಖರಾದ ದಿನೇಶ್ ನಾಯ್ಕ್ ಬೇಡ್ಕಣಿ, ಸುಧಾಕರ್ ಮಡಿವಾಳ್, ಜಯಂತ್ ನಾಯ್ಕ್ ಕಾನ್ಕೋಡ್, ಕಮಲಾಕರ್ ತ್ಯಾರ್ಸಿ, ಚಂದ್ರು ಚೆನ್ನಯ್ಯ, ರಾಮಚಂದ್ರ ನಾಯ್ಕ್ ತ್ಯಾಗಲೆ ಮನೆ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮನುಷ್ಯ ಮತ್ತು ಮರ ಒಂದಾಗಿದ್ದಾರೆ. ಆದರೆ ಗೊತ್ತಾಗಲ್ಲ, ಮರ ಬಿಟ್ಟರೆ ಮನುಷ್ಯ ಇಲ್ಲ, ಮನುಷ್ಯ ಬಿಟ್ಟರೆ ಮರ. ಆ ರೀತಿಯಲ್ಲಿ ಇವತ್ತು ನಾವು ಬಹುಶಃ ಕೇಳಿದರು ಭೂಮಿ ಮಾಡಿದ ರೀತಿಯಲ್ಲಿ ಅರಣ್ಯವನ್ನು ಮಾಡಿದರೆ ನಾವು ಅದರ ವಿರುದ್ಧ ನಮ್ಮ ಊರಲ್ಲಿ 5,000 ಹೋರಾಟ ಅವರ ವಿರುದ್ಧ ನಮ್ಮ ಹೋರಾಟ ಮಾಡಿ ಆ ಹೋರಾಟ ಇಲ್ಲಿ ನಮ್ಮ ರಾಜ್ಯದ ಎಲ್ಲ ನಮ್ಮ ನಾಯಕರ ನಾಯಕರನ್ನ ಕರೆದೊಳಗೆ ಅವರೇ ಮುಂದೆ ಹೋಗ್ತಿದ್ದೆ. ಕಾಡು ಬೇಕು, ಮರಣ ಬೇಕು, ಇನ್ನೊಂದು ಬೇಕು. ಆದರೆ ಅದನ್ನ ಉಳಿಸಿ ಬೆಳೆದಕ್ಕಂಥ ಕೆಲಸ ನಮ್ಮ ಕೈ ನಾವು ಬಹಳ ಉಲ್ಲಾಟಂದ್ರೆ ನಮ್ಮೆಲ್ಲ ದೂರ ಆಗುತ್ತೆ. ಇವತ್ತು ಇನ್ನೊಂದು ಗಿಡ ಹಾಕಿದೆ. ಈ ಗಿಡಕ್ಕೆ ಆಶ್ರಮವಾದ ಅಂತ ಹೇಳಿದ್ರೆ ನೀವೇ ನಮ್ಮ ಇದು ಬೆಳೆದಬೇಕು, ಉಳಿಸಬೇಕು, ಇನ್ನೂ ನೆಲೆಸಬೇಕು. ಇವತ್ತು ನಮಗೆ ಈ ಅಳು ಉಳಿದ ಮಾತನ್ನ ಹೇಳಿದ್ರೆ ಕಣ್ಣಲ್ಲಿ ನೀರು ಕೊಡುತ್ತೆ. ಕಾರಣ ಏನಂದ್ರೆ ಕಾಡಿನ ಮಧ್ಯದಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಉಳಿದಿದ್ದೀವಿ. ಬದುಕಿನ ಎಲ್ಲ ಭಾಗಕ್ಕೂ ಅದು ಬೇಕೇ ಬೇಕು. ಕಾಡು ಅಂತ ಹೇಳಿದ್ರೆ ನಮ್ಮ ಬದುಕಿನ ಒಂದು ಭಾಗ. ಆ ಭಾಗದಲ್ಲಿ ನಾವು ನೋಡಿದ್ರೆ ಕಾಡು ಉಳಿದಿದೆ, ಕಾಡು ಉಳಿದ್ರೆ ನಾವು ಉಳಿತೀವಿ. ಈ ಸ್ಥಿತಿಯಲ್ಲಿ ನಮ್ಮ ಜೀವನದಲ್ಲಿ ಸಾಗಿಕೊಂಡಿದೆ. ಈ ಜೀವನವನ್ನು ಮುಂದೆ ನಡೆಸಿಕೊಂಡು ಹೋಗುವ ಕೆಲಸ ನಾವೆಲ್ಲ ಮಾಡಿ ಕಾಡಿಗೆ ಆಶೀರ್ವಾದ ಮಾಡಬೇಕು. ನನ್ನೆಲ್ಲ ಪ್ರಾರ್ಥನೆ ಮಾಡಬೇಕು. ಮುಂದಿನ ನನಗೆ ಹೆಚ್ಚು ಕಡಿಮೆ ಕೇಳಬೇಕಾಗುತ್ತಲ್ಲ, 93-94 ವರ್ಷ ಹೆಚ್ಚುವರಿ ಮುಂಚೆ ಮುಂಚೆ ಅಂತ ಹೇಳಿದ್ರೆ ಮಾತಾಡ್ತಿದ್ದೆ. ಈಗ ಸ್ವರ ಹೋಗ್ಬಿಟ್ಟಿದೆ. ಆದರೆ ಇವತ್ತು ನಮ್ಮನ್ನು ನೋಡುವ ಸೌಭಾಗ್ಯ ಸಿಕ್ಕಿದೆ. ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಆ ಕಾಡು ಉಳಿಬೇಕು, ಬೆಳೆಯಬೇಕು. ನಮ್ಮ ಅರಣ್ಯರಾಜರಿಗೆ ನಾವೆಲ್ಲ ಆಶೀರ್ವಾದ
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.